ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಉತ್ತರ ಕರ್ನಾಟಕಕ್ಕೆ ಒಲಿಯುತ್ತೆ ಅನ್ನೋಂಥದ್ದು ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. CM ಹೋಗ್ತಾರೆ 2ನೇ ತಾರೀಕು ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡೋದಕ್ಕೆ ಹೋಗ್ತಾರೆ ಅಂತ ಅಷ್ಟು ಗೊತ್ತು. ಮಿಕ್ಕಿದೆಲ್ಲ ಯಾವುದು ರಾಜಕೀಯದ್ದಾಗಲಿ ಮತ್ತು ಬೇರೆ ಯಾವುದು ಕೂಡ ನನಗೇನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಸತ್ಯ ಗೊತ್ತಿಲ್ಲಪ್ಪ, ಅದೆಲ್ಲ ನಮಗೆ ಹೈಕಮಾಂಡ್ನವರಿಗೆ ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು. ಅದು ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡೋದಿಲ್ಲ. ಹನಿ ಟ್ರ್ಯಾಪ್ ಕೇಸಲ್ಲಿ ರಾಜೇಂದ್ರ ಅವ್ರ ಆಡಿಯೋ ವೈರಲ್ ಆಗ್ತಾ ಇದೆ. ಇದೆಲ್ಲ ತನಿಖೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ನಿನ್ನೆ ತುಮಕೂರಲ್ಲಿ ಹೇಳಿದೆ ನಾನು. ರಾಜಣ್ಣ ಅವ್ರ ಬಗ್ಗೆ ಆಗಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗಲಿ ತನಿಖೆಯ ಆದೇಶ ಮಾಡಿದ್ದೇವೆ. ಆ ತನಿಖೆ ವರದಿ ಬರೋವರೆಗೂ ನಾವು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ. ಸರಿ, ಹನಿ ಟ್ರ್ಯಾಪ್ ಪ್ರಕರಣ ಬೇರೆ, ಕೊಲೆ ಸುಪಾರಿ ಪ್ರಕರಣ ಬೇರೆ ಬೇರೆ ಗೊತ್ತಿಲ್ಲ, ಅದೆಲ್ಲ ಎರಡೂ ತನಿಖೆ ನಡೀತಾ ಇದೆಯಲ್ಲ. ಪ್ರತ್ಯೇಕವಾಗಿ ದೂರು ದಾಖಲಾಗಿದೆ. ಹನಿ ಟ್ರ್ಯಾಪ್ ಪ್ರಕರಣದ ಯಾವುದು ನಾನು ಹೇಳಿದ್ನಲ್ರಿ, ಯಾವುದು ಹೇಳಿಕೆ ಕೊಡೋದಿಲ್ಲ ಅಂದಮೇಲೆ ಮತ್ತದನ್ನೇ ಪ್ರಶ್ನೆ ಕೇಳಿದ್ರೆ ನೀವು. ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಉತ್ತರ ಕರ್ನಾಟಕಕ್ಕೆ ಒಲಿಯುತ್ತೆ ಅನ್ನೋಂಥದ್ದು ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. CM ಹೋಗ್ತಾರೆ 2ನೇ ತಾರೀಕು ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡೋದಕ್ಕೆ ಹೋಗ್ತಾರೆ ಅಂತ ಅಷ್ಟು ಗೊತ್ತು. ಮಿಕ್ಕಿದೆಲ್ಲ ಯಾವುದು ರಾಜಕೀಯದ್ದಾಗಲಿ ಮತ್ತು ಬೇರೆ ಯಾವುದು ಕೂಡ ನನಗೇನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಸತ್ಯ ಗೊತ್ತಿಲ್ಲಪ್ಪ, ಅದೆಲ್ಲ ನಮಗೆ ಹೈಕಮಾಂಡ್ನವರಿಗೆ ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು. ಅದು ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡೋದಿಲ್ಲ. ಹನಿ ಟ್ರ್ಯಾಪ್ ಕೇಸಲ್ಲಿ ರಾಜೇಂದ್ರ ಅವ್ರ ಆಡಿಯೋ ವೈರಲ್ ಆಗ್ತಾ ಇದೆ. ಇದೆಲ್ಲ ತನಿಖೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ನಿನ್ನೆ ತುಮಕೂರಲ್ಲಿ ಹೇಳಿದೆ ನಾನು. ರಾಜಣ್ಣ ಅವ್ರ ಬಗ್ಗೆ ಆಗಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗಲಿ ತನಿಖೆಯ ಆದೇಶ ಮಾಡಿದ್ದೇವೆ. ಆ ತನಿಖೆ ವರದಿ ಬರೋವರೆಗೂ ನಾವು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ. ಸರಿ, ಹನಿ ಟ್ರ್ಯಾಪ್ ಪ್ರಕರಣ ಬೇರೆ, ಕೊಲೆ ಸುಪಾರಿ ಪ್ರಕರಣ ಬೇರೆ ಬೇರೆ ಗೊತ್ತಿಲ್ಲ, ಅದೆಲ್ಲ ಎರಡೂ ತನಿಖೆ ನಡೀತಾ ಇದೆಯಲ್ಲ. ಪ್ರತ್ಯೇಕವಾಗಿ ದೂರು ದಾಖಲಾಗಿದೆ. ಹನಿ ಟ್ರ್ಯಾಪ್ ಪ್ರಕರಣದ ಯಾವುದು ನಾನು ಹೇಳಿದ್ನಲ್ರಿ, ಯಾವುದು ಹೇಳಿಕೆ ಕೊಡೋದಿಲ್ಲ ಅಂದಮೇಲೆ ಮತ್ತದನ್ನೇ ಪ್ರಶ್ನೆ ಕೇಳಿದ್ರೆ ನೀವು.